ಅಸತ್ಯದ ಅಂಕಪ್ಪನಿಗೆ 64 ಅಸತ್ಯದ ಪುರಾವೆಗಳು ಎಂಬ ಮಾತೊಂದಿದೆ. ಬಹುಶಃ ಈ ಮಾತು ಈ ಆರ್ಯ ದ್ರಾವಿಡ ಸಿದ್ಧಾಂತಕ್ಕೆ ಒಗ್ಗುವಷ್ಟು ಬೇರೆ ಯಾವುದಕ್ಕೂ ಒಗ್ಗುವುದಿಲ್ಲ ಎನ್ನುವುದು ನನಗೆ ಭಾಸ ಆಗ್ತಾ ಇರುವಂಥ ಸಂಗತಿ. ಆರ್ಯ ದ್ರಾವಿಡ ಸಿದ್ಧಾಂತ ಹೇಳುವಂಥ ಒಂದು ಸುಳ್ಳಿನ ಕಟ್ಟು ಕಥೆಯನ್ನು ಐರೋಪ್ಯರು ಭಾರತದಲ್ಲಿ ಬಿಟ್ಟು ಹೋಗಿದ್ದಾದರೂ ಯಾಕೆ? ಮುಂದಿನ ಸಾವಿರಾರು ವರ್ಷಗಳ ಕಾಲ ಈ ಒಂದು ವಿಘಟನೆಯ ಸಿದ್ಧಾಂತದ ಆಧಾರದಿಂದ ಇವರು ಸದಾ ಕಾಲ ಕಚ್ಚಾಡ್ಕೋತಾ ಇರಬೇಕು. ಸದಾ ಕಾಲ ಈ ದೇಶದಲ್ಲಿ ಒಂದು ಸಾಮಾಜಿಕ ಸಂಘರ್ಷ ಇರಬೇಕು, ಒಂದು ಸೈದ್ಧಾಂತಿಕ ಭಿನ್ನತೆ ಇರಬೇಕು ಹೇಳುವಂಥ ಒಂದು ದುರುದ್ದೇಶದ ಕಾರಣದಿಂದಲೇ ಅವರು ಈ ಆರ್ಯ ದ್ರಾವಿಡ ಸಿದ್ಧಾಂತವನ್ನು ಸೃಷ್ಟಿ ಮಾಡಿದರು. ಬಹುಮುಖ್ಯವಾಗಿ 1500 ಕ್ರಿಸ್ತಪೂರ್ವ 1500ರಲ್ಲಿ ಮಧ್ಯ ಏಷ್ಯಾದಿಂದ ಇಂಡೋ ಯುರೋಪಿಯನ್ನರು ಈ ಪ್ರದೇಶಕ್ಕೆ ಸಿಂಧೂ ನಾಗರಿಕತೆಯ ದಡದ ಮೇಲಿರತಕ್ಕಂಥ ಒಂದು ನಾಗರಿಕತೆಗೆ ಕಾಲಿಡ್ತಾರೆ. ಅದಾಗಲೇ ಅಲ್ಲಿ ವಾಸಿಸ್ತಾ ಇದ್ದಂತಹ ಜನರನ್ನು ದಾಳಿ ಮುಖೇನವಾಗಿ ಓಡಿಸ್ತಾರೆ ಮತ್ತು ಅನಾಗರಿಕರಾಗಿದ್ದ ಈ ಒಂದು ದೇಶದ ಜನರಿಗೆ ನಾಗರಿಕತೆಯ ಪಾಠವನ್ನು ಅವರು ಕಲಿಸ್ತಾರೆ ಹೇಳುವಂಥ ಒಂದು ಕಟ್ಟುಕತೆಯೇ ಆರ್ಯ ದ್ರಾವಿಡ ಸಿದ್ಧಾಂತ. ಅಂದರೆ ಅದುವರೆಗೂ ನಮಗೆ ನಾಗರಿಕರ ಪ್ರಜ್ಞೆ ಇರಲಿಲ್ಲ, ಬೌದ್ಧಿಕ ವಲಯದೊಳಗೆ ನಾವಿರಲಿಲ್ಲ, ಅನಾಗರಿಕರಾಗಿದ್ವಿ. ಅಂಥ ಅನಾಗರಿಕರಾದ ನಮಗೆ ಅವರು ಬಂದು ನಾಗರಿಕತೆಯನ್ನು ಕಲಿಸ್ಕೊಟ್ರು. ಇದು ಅವರ ವಾದ. ಈ ವಾದಕ್ಕೆ ಏನಾದರೂ ಹುರುಳಿದೆಯಾ? ಯಾವ ದೇಶ ಈಗ ಮುಂದುವರೆದ ರಾಷ್ಟ್ರಗಳು ಅಂತ ಕರೆಯಲ್ಪಡ್ತಾ ಇರುವಂತಹ ದೇಶಗಳಿಗೆ ಬಟ್ಟೆಯೇ ಹಾಕುವ ಪ್ರಜ್ಞೆ ಇರಲಿಲ್ವೋ ಅಂಥ ಸಂದರ್ಭದಲ್ಲಿ ಭಾರತದಲ್ಲಿ ವಿಶ್ವವಿದ್ಯಾಲಯಗಳಿದ್ದವು. ಯಾವ ದೇಶ ಜಗತ್ತಿಗೆ ವಿಜ್ಞಾನ ತಂತ್ರಜ್ಞಾನದ ಮೂಲ ಸಿದ್ಧಾಂತಗಳ ಸಂಗತಿಯನ್ನು ತೋರಿಸಿದೆಯೋ ಅಂಥ ದೇಶಕ್ಕೆ ಇವರು ಬಂದು ನಾಗರಿಕತೆಯ ಪಾಠವನ್ನು ಹೇಳಿಕೊಡ್ಬೇಕೆ? ಇವೆಲ್ಲ ಕಪೋಲ ಕಲ್ಪಿತ ಕುತ್ಸಿತ ಮನೋಧರ್ಮ. ಮಾರ್ಟಿಮನ್ ವೀಲರ್ ಅವರು 19ನೇ ಶತಮಾನದಲ್ಲಿ ಅಥವಾ 20ನೇ ಶತಮಾನದ ಆರಂಭ ಸಿಂಧೂ ನದಿ ನಾಗರಿಕತೆಯ ಉತ್ಖನನ, ಹರಪ್ಪ ಸಂಸ್ಕೃತಿಯ ಉತ್ಖನನವನ್ನು ಪ್ರಾರಂಭ ಮಾಡ್ತಾರೆ. ಬಹುಶಃ ಅವರೇ ಬಿತ್ತಿದ ಬೀಜವಿದೆ. ಆದರೆ ಈ ಹರಪ್ಪ ಸಂಸ್ಕೃತಿಯಲ್ಲಿ ಸಾಕಷ್ಟು ಉತ್ಖನನಗಳು ನಡೆದಿವೆ, ಇಂದಿಗೂ ನಡೀತಾನೆ ಇದೆ ಉತ್ಖನನಗಳು. ಬಹಳನೇ ವಿಸ್ತಾರವಾದಂಥ ಒಂದು ನಾಗರಿಕತೆ ಅದು ಸಿಂಧೂ ನಾಗರಿಕತೆ. ಅತ್ಯಂತ ಸ್ಪಷ್ಟವಾಗಿ ನಾವು ಹೇಳಬೇಕು, ಅದು ಆರ್ಯ ನಾಗರಿಕತೆಯಲ್ಲ. ಅಂದರೆ ಆರ್ಯರು ಹೊರಗಿನಿಂದ ಬಂದಂತಹ ಆರ್ಯರ ನಾಗರಿಕತೆಯಲ್ಲ. ನಾವೇ ನಮ್ಮ ದೇಶದವರೇ ನಮ್ಮವರೇ ಕಟ್ಟಿದ ನಾಗರಿಕತೆ. ಇದನ್ನು ಧ್ವನಿಪೂರ್ಣವಾಗಿ ಹೇಳ್ತಾ ಇದ್ದೇವೆ. ನಮ್ಮ ನಾಗರಿಕತೆ ಅದು. ಈ ನಾಗರಿಕತೆ ಇರುವ ಪೂರ್ವದಲ್ಲಿಯೇ ನಮ್ಮಲ್ಲಿ ನಾಗರಿಕತೆಗಳಿದ್ದವು. ಸರಸ್ವತಿ ನದಿಯ ಒಂದು ಉಲ್ಲೇಖ ಋಗ್ವೇದದಲ್ಲೇ ಬರ್ತದೆ. 1900 ಕ್ರಿಸ್ತಪೂರ್ವ 1900ರ ಸಂದರ್ಭದಲ್ಲಿ ಸರಸ್ವತಿ ನದಿ ಸಹಜ ಪ್ರಾಕೃತಿಕತೆಯಿಂದ ಬದಲಾವಣೆಯಿಂದಾಗಿ ಅದು ಬತ್ತಿ ಹೋಯಿತು. ಬೇರೆ ದೇಶದಿಂದ ಅಥವಾ ಬೇರೆ ಭಾಗದಿಂದ ಇಲ್ಲಿಗೆ ಬಂದದ್ದಲ್ಲ ಈ ವಲಸೆ. ಇಲ್ಲಿನ ಸಂಸ್ಕೃತಿಗಳ ಅನಾವರಣ ಬೇರೆ ಬೇರೆ ಪ್ರದೇಶಗಳಲ್ಲಾಗಿದೆ. ಇಂದಿಗೂ ಕೂಡ ಅದಕ್ಕೆ ನಾವು ಪ್ರತಿನಿತ್ಯ ಒಂದೊಂದು ಉದಾಹರಣೆಗಳನ್ನು ನಾವು ನೋಡ್ತಾ ಇರ್ತೇವೆ ಮಾಧ್ಯಮಗಳಲ್ಲಿ. ಯಾವುದೋ ಒಂದು ದೇಶದಲ್ಲಿ ಗಣೇಶನ ವಿಗ್ರಹ ಸಿಕ್ತು, ಯಾವುದೋ ಒಂದು ದೇಶದಲ್ಲಿ ಶಿವನ ವಿಗ್ರಹ ಸಿಕ್ತು, ಅದು 7000 ವರ್ಷಗಳ ಹಿಂದಿನದಾಗಿತ್ತು. ಇದೆಲ್ಲ ನಾವು ಕೇಳ್ತಾನೆ ಇರ್ತೇವೆ. ಏನು ಹಾಗಾದರೆ ಇವೆಲ್ಲ? ಮಹಾಭಾರತ ರಾಮಾಯಣಗಳು ವೇದಗಳ ಕಾಲ ಇವೆಲ್ಲ ಹಾಗಾದರೆ ಎಷ್ಟು 1000 ವರ್ಷಗಳ ಹಿಂದೆ ಆಗಿದ್ದು? ಇವರ ಪ್ರಕಾರ ಹೋದರೆ ಅವೆಲ್ಲ ನಡೆದೇ ಇಲ್ಲ, ಅದು ಬೇರೆ ಕತೆ. ಈ ಪಾಶ್ಚಿಮಾತ್ಯರ ಪ್ರಜ್ಞಾಸ್ಥಿತಿಗೆ ಹೋದರೆ ಇವ್ಯಾವುದು ನಡೆದೇ ಇಲ್ಲ. ಈ ರಾಮಾಯಣ ಮಹಾಭಾರತಗಳು ಭಾರತೀಯ ಇತಿಹಾಸವನ್ನು ಭಾರತೀಯ ಇತಿಹಾಸದ ದೃಷ್ಟಿಕೋನದಲ್ಲೇ ಕಟ್ಟುವ ಪ್ರಯತ್ನ ಆಗ್ತಾ ಇಲ್ಲ. ಅದಾಗಬೇಕು. ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಇತಿಹಾಸವನ್ನು ಪಾಶ್ಚಿಮಾತ್ಯ ದೃಷ್ಟಿಯಿಂದ ನಾವು ಕಟ್ಟಲಿಕ್ಕೆ ಅಸಾಧ್ಯ. ಒಂದು ಅಕಾಡೆಮಿಕ್ ಡಿಸಿಪ್ಲಿನ್ ಬೇಕು, ಸೈಂಟಿಫಿಕ್ ಅಕಾಡೆಮಿಕ್ ಡಿಸಿಪ್ಲಿನ್ ಬೇಕು. ಆದರೆ ಆ ಅಕಾಡೆಮಿಕ್ ಡಿಸಿಪ್ಲಿನ್ ಕೂಡ ಇಂಡಿಯಾನಿಟಿ ಬೇಸಲ್ಲಿ ಇರಬೇಕು. ಆಗ ಸತ್ಯದ ಒಂದು ಚರಿತ್ರೆಯ ಅನಾವರಣ ಆಗತ್ತೆ. ಪಾಶ್ಚಿಮಾತ್ಯ ದೃಷ್ಟಿಕೋನ ಇಟ್ಕೊಂಡು ಭಾರತದ ಇತಿಹಾಸವನ್ನು ಕಟ್ಟಿದ್ರೆ ಇಂಥದ್ದೇ ಪ್ರಮಾದಗಳು ಸಂಭವಿಸುವುದು. ಹೀಗಾಗಿ
ಈ ಆರ್ಯದ್ರಾವಿಡ ಸಿದ್ಧಾಂತ ಏನಿದೆಯಲ್ಲ, ಇದು ಒಂದು ದುರುದ್ದೇಶದ ಫಲಶ್ರುತಿಯಾಗಿ ರಚಿಸಲ್ಪಟ್ಟ ಸಿದ್ಧಾಂತ. ಯಾವುದೋ ಒಂದಷ್ಟು ಜನಾಂಗವನ್ನು ಇವರು ಬೇರೆಯ ಪ್ರದೇಶದಿಂದ ಬಂದವರು ಹೇಳುವಂಥ ಒಂದು ಮಾತು, ಅರ್ಥವಿಲ್ಲದ ಮಾತದು. ಒಂದು ಕಾಲಾವಧಿಯಲ್ಲಿ ಅವರೆಲ್ಲರೂ ಹಿಂದೂಗಳಾಗಿದ್ದವರೇ. ಸಾಂದರ್ಭಿಕವಾಗಿ ಈಗ ಮತ ಬದಲಾವಣೆ ಆಗಿದೆ ಅಷ್ಟೇ. ಹೀಗಿರುವಾಗ ಇವರೆಲ್ಲರೂ ಇಲ್ಲಿನ ಮೂಲ ನಿವಾಸಿಗಳೇ. ಅವರು ಮೂಲ ನಿವಾಸಿಗಳು, ಇವರು ಮೂಲ ನಿವಾಸಿಗಳಲ್ಲ. ಈ ಒಂದು ವಿಘಟನೆಯ ಮಾತು ಇದೆಯಲ್ಲ, ಇದು ಈ ಆರ್ಯದ್ರಾವಿಡ ಸಿದ್ಧಾಂತದ ಫಲಶ್ರುತಿ. ಇದು ಬೇಕಾಗಿತ್ತವರಿಗೆ. ಮುಂದಿನ ಅನೇಕ ಶತಮಾನಗಳವರೆಗೂ ಭಾರತದಲ್ಲಿ ಇಂಥದ್ದೊಂದು ಸಂಘರ್ಷ, ಸಾಮಾಜಿಕ ಸಂಘರ್ಷ ನಡೀತಾ ಇರಬೇಕು ನಿರಂತರವಾಗಿ. ಇದು ಬ್ರಿಟಿಷರ ಕುತ್ಸಿತ ಮನೋಧರ್ಮ. ಈ ಒಂದು ಹಿನ್ನೆಲೆಯಲ್ಲಿ ರಚಿಸಲ್ಪಟ್ಟಂಥ ಒಂದು ಸಿದ್ಧಾಂತ ಆರ್ಯದ್ರಾವಿಡ ಸಿದ್ಧಾಂತ. ರಾಖಿಗರಿಯಲ್ಲಿ ಇತ್ತೀಚೆಗೆ ಒಂದು ಉತ್ಖನನ ನಡೀತದೆ. ಆ ಉತ್ಖನನದಲ್ಲಿ ಒಂದು ಅಸ್ಥಿಪಂಜರ ದೊರಕ್ತದೆ. ಆ ಅಸ್ಥಿಪಂಜರದ DNA ಮಾಡಿದಾಗ ಎಲ್ಲ ಸಂಗತಿಗಳು ಹೊರಗೆ ಬಂದವು. ಅತ್ಯಂತ ವೈಜ್ಞಾನಿಕವಾಗಿ ಸ್ಪಷ್ಟವಾಗಿ ಹೊರಗೆ ಬಂದವು. 28 ಜನರ ಸಂಶೋಧಕರ ತಂಡವೊಂದು, ಪ್ರೊಫೆಸರ್ ನೀರದ್ ಚೌಧರಿ, ಪ್ರೊಫೆಸರ್ ಶಿಂದೆ, ಪ್ರೊಫೆಸರ್ ಬೀರ್ಬಲ್, ಪ್ರೊಫೆಸರ್ ವಾದಿರಾಜ್, ಈ ಸಂಶೋಧಕರ ತಂಡ ಯಾಕೆ ಮತ್ತು ಹೇಗೆ ಈ ಜನಾಂಗ, ಅಂದರೆ ಸುಮಾರು 2,500-3 ಸಾವಿರ ವರ್ಷಗಳ ಹಿಂದೆ ಸಿಂಧೂ ನದಿ ನಾಗರಿಕತೆಯಲ್ಲಿ ಬದುಕ್ತಾ ಇರುವಂಥ ಒಂದು ಜನಾಂಗ ಹೊರಗಿನಿಂದ ಬಂದವರಲ್ಲ, ಇಲ್ಲಿನ ಮೂಲ ನಿವಾಸಿಗಳೇ ಹೇಳುವುದನ್ನು ಅವರು ತಮ್ಮ ಸಂಶೋಧನೆಯಿಂದ ಸ್ಪಷ್ಟಪಡಿಸ್ತಾರೆ. ಮುಖ್ಯವಾಗಿ ರಂಗಪುರದಲ್ಲಿ ಒಂದು ಉತ್ಖನನ ನಡೀತದೆ, ಕಾಲಿಬಂಗಾನ್ದಲ್ಲಿ ನಡೆಯುತ್ತದೆ, ಈ ಎಲ್ಲ ಲೋಥಾಳದಲ್ಲಿ ಉತ್ಖನನ ನಡೀತದೆ, ಸುರ್ಕೋದಾ ಪ್ರದೇಶದಲ್ಲಿ ನಡೀತದೆ. ಇಲ್ಲೆಲ್ಲ ನಡೆದಿದ್ದು JP ಜೋಶಿ ಅವರ ನೇತೃತ್ವದಲ್ಲಿ ಒಂದು ಉತ್ಖನನ ಆಯಿತು. ಪ್ರೊಫೆಸರ್ ಡೇಲ್ಸ್ ಅವರ ನೇತೃತ್ವದಲ್ಲಿ ಉತ್ಖನನ ಆಯಿತು. ಅಲ್ಲಿ ದೊರಕಿದಂತಹ ಕುದುರೆಗೆ ಸಂಬಂಧಪಟ್ಟಂತಹ ಸಂಗತಿಗಳು, ಮೂಲ ಈ ಅಕ್ಕಿಯ ಒಂದು ಕುರುಹುಗಳು, ಹಾಗೂ ದೊರಕಿದ ಕಲ್ಲು ಶಂಖ ಮಾದರಿಯ ಕಲ್ಲುಗಳು, ಇವೆಲ್ಲ ಅತ್ಯಂತ ಸ್ಪಷ್ಟವಾಗಿ ಇದು ಯಾವ ಮೂಲ ನೆಲೆಯ ಕುರುಹುಗಳಾಗಿತ್ತು. ಮತ್ತು ಆ ಅಸ್ಥಿಪಂಜರ ಕ್ರಿಸ್ತ ಪೂರ್ವ 7,000 ವರ್ಷಗಳ ಹಿಂದಿನ ಅಸ್ಥಿಪಂಜರ ಮತ್ತು ಅದರ DNA ಏನಿದೆಯಲ್ಲ, ಅದು ಈ ನೆಲದ DNA ತಿಳಿಸ್ಕೊಡ್ತು. ಸುಮಾರು 9,000 ವರ್ಷಗಳ ಹಿಂದೆಯೇ ಸಿಂಧೂ ನಾಗರಿಕತೆಯಲ್ಲಿ ಬದುಕಿದ್ದಂಥ ಜೀವಿಯ ಅಸ್ಥಿಪಂಜರದ DNA ನಮ್ಮ ನೆಲದ ಒಂದು DNAಗೆ ಹೊಂದಿಕೊಡ್ತು. ಏನಿದರ ಅರ್ಥ? ಅತ್ಯಂತ ಸ್ಪಷ್ಟವಾಗಿ ಇದರಿಂದ ಆರ್ಯ ದ್ರಾವಿಡ ಸಿದ್ಧಾಂತ ಬಿದ್ದು ಹೋಗುತ್ತದೆ ಎಂಬಲ್ಲಿಗೆ ಈ ಸಿದ್ಧಾಂತವನ್ನೇ ಇನ್ನೂ ವಾದಿಸ್ತಾ ಬೆಂಬಲಿಸ್ತಾ ತಮ್ಮ ಸ್ವಾರ್ಥ ಸಾಧನೆಯನ್ನು ಸಾಧಿಸಿಕೊಳ್ತಾ ಇರುವವರು ಅವರಿಗೆ ಏನಂತ ಹೇಳಬೇಕು? ನಾವು ಅನುಕಂಪ ಬರ್ತದೆ ಅವರ ಬಗ್ಗೆ.